ವೀಕ್ಷಕರೇ, ಆಸ್ ಯೂಶುವಲ್ ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ನೋಡಿ, ಜೀವನದಲ್ಲಿ ನಾವು ಉತ್ತಮ ಫಲಿತಾಂಶ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೌದೋ ಇಲ್ವೋ? ಆದ್ರೆ ಉತ್ತಮ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತ ಪರಿಶ್ರಮ ಇರ್ಲೇಬೇಕಾಗುತ್ತೆ. ಅದು ಯಾವುದೇ ವಿಚಾರ ಆಗಿರ್ಬೋದು. ವಿಶೇಷವಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವಾಗಿರ್ತೀವಿ. ಆರೋಗ್ಯ ಕೆಟ್ಟೋದ್ರೂ ಕಾರಣ ನಾವಾಗಿರ್ತೀವಿ. ಸೊ ನಮ್ಮ ಆರೋಗ್ಯ ನಮ್ ಕೈಲಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ಒಂದು ಕಾಮನ್ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಏನಪ್ಪಾ ಇದು ಕ್ಯಾನ್ಸರ್, ಯಾವ ತರ ಕ್ಯಾನ್ಸರ್ ಇದೆ, ಟ್ರೀಟ್ಮೆಂಟ್ ಏನಿದೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ ಜೊತೆ ಸಾಗರ್ ಹಾಸ್ಪಿಟಲ್ ನ ಇಬ್ಬರು ಫೇಮಸ್ ಆಂಕೊಲಾಜಿಸ್ಟ್ ಡಾಕ್ಟರ್ಸ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಸಾಗರ್ ಹಾಸ್ಪಿಟಲ್ ಜಯನಗರ್ ಬ್ರಾಂಚ್ ನಿಂದ ಸ್ವರೂಪ್ ರೇವಣ್ಣ ಸಿದ್ದಯ್ಯ ಡಾಕ್ಟರ್ ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್ಸ್. ಹಾಗೆ ಸಾಗರ್ ಹಾಸ್ಪಿಟಲ್ ಬನಶಂಕರಿ ಬ್ರಾಂಚ್ ಇಂದ ಮಂಗೇಶ್ ಕಾಮತ್ ಸರ್ ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಯ್ ಡಾಕ್ಟರ್. ಹಾಯ್. ಓಕೆ, ಖುಷಿ ಆಗ್ತಾ ಇದೆ ಇಬ್ರು ಒಟ್ಟಿಗೆ ನೋಡಿ. ಓಕೆ, ಈಗ ಡಾಕ್ಟರ್, ವೈದ್ಯಕೀಯ ಅಂತ ಬಂದಾಗ ಸಾಕಷ್ಟು ವಿಭಾಗಗಳಿರುತ್ತೆ. ಅದರಲ್ಲಿ ವಿಶೇಷವಾಗಿ ಆಂಕೊಲಾಜಿ ಡಿಪಾರ್ಟ್ಮೆಂಟ್ ಅಲ್ಲೇ ಸ್ಪೆಷಲೈಸೇಷನ್ ಪಡ್ಕೋಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತೀನಿ? ಹೌದು, ನಾವು MBBS ಮಾಡೋ ಟೈಮಲ್ಲಿ ತುಂಬ ಸ್ಪೆಷಾಲಿಟೀಸ್ಗೆ ನಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಕೆಲವ್ರಿಗೆ ಬೇರೆ ಬೇರೆ ಇಂಟ್ರೆಸ್ಟ್ ಬರುತ್ತೆ. ಆಗಿನ ಕಾಲದಲ್ಲಿ 15-20 ವರ್ಷದಿಂದ ಕ್ಯಾನ್ಸರ್ ಅಂದರೆ ಜನ ಹೆದರ್ಕೋತಾ ಇದ್ರು. ವಾಸಿ ಆಗೋದು ತುಂಬ ಕಷ್ಟ, ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸ್ ಬಂದರೆ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಒಂದಿತ್ತು. ಆ ಟೈಮಲ್ಲಿ ನಮಗೆ ಸ್ವಲ್ಪ ಇನ್ಸ್ಪಿರೇಷನ್ ಇತ್ತು, ಏನಾದ್ರು ಹೊಸದಾಗಿ ಮಾಡಬೇಕು, ಈ ಥರ ವಾಸಿ ಆಗದಿರೋಂಥ ಕಾಯಿಲೆಗೂ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋಕೆ ಏನಾದ್ರು ಮಾಡಬೇಕು ಅಂತ ಆಸೆ ಇತ್ತು. ಅದರಿಂದಾಗಿ ಆಂಕೊಲಾಜಿನ ಚಾಲೆಂಜ್ ಥರ ತಗೊಂಡ್ವಿ ನಾವು. ದಟ್ಸ್ ರಿಯಲಿ ನೈಸ್. ಈಗ ಸಾಗರ್ ಹಾಸ್ಪಿಟಲ್ ಅಂತ ಬಂದಾಗ ವಿಶೇಷವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅಂತ ಸಾಕಷ್ಟು ವಿಶೇಷವಾದ ಯೂನಿಕ್ ಆದ ಸವಲತ್ತುಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಬೇಸಿಕ್ಲಿ ಡಾಕ್ಟರ್ ಸ್ವರೂಪ್ ಅವರು ಮತ್ತು ನಾವು ಈಗ ಸಾಗರ್ ಹಾಸ್ಪಿಟಲ್ ಜಯನಗರ್ ಮತ್ತು ಬನಶಂಕರಿಯಲ್ಲಿ ವಿ ಆರ್ ಪ್ರಾಕ್ಟಿಸಿಂಗ್. ಆ್ಯಂಡ್ ಸಾಗರ್ ಹಾಸ್ಪಿಟಲಲ್ಲಿ ವಾಟ್ ವಿ ಗ್ಯಾರಂಟಿ ಈಸ್ ಪೇಷಂಟ್ಸ್ ಗೆಟ್ ಅ ಯುನೀಕ್ ಎಕ್ಸ್ಪೀರಿಯನ್ಸ್. ಅದರ ಅರ್ಥ ಏನಂದರೆ, ನಾವು ಪೇಷಂಟ್ಸ್ ಯೂಶಲಿ ಹಾಸ್ಪಿಟಲ್ ಬಂದಾಗ ಅವರು ಹಾಸ್ಪಿಟಲ್ ಫೆಸಿಲಿಟೀಸ್ನ ಅಥವಾ ವೆಯ್ಟಿಂಗ್ ಟೈಮ್ಸ್ನ ಎಲ್ಲ ಹೆದರ್ಕೊಳ್ತಾರೆ. ಸೊ ನಾವು ಅದನ್ನೆಲ್ಲ ಎಲಿಮಿನೇಟ್ ಮಾಡಿದ್ದೀವಿ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಫಾಸ್ಟ್ ಫುಡ್ ಇಷ್ಟ, ವೆದರ್ ಇಟ್ ಈಸ್ ಸೌತ್ ಇಂಡಿಯನ್ ಫುಡ್ ಅಥವಾ ವೆದರ್ ದೇ ವಾಂಟ್ ವೆಸ್ಟರ್ನ್ ಫುಡ್. ಸೊ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಅವರ ಪ್ರಾಸೆಸ್ನ ತುಂಬ ಸ್ಟ್ರೀಮ್ಲೈನ್ ಮಾಡಿ ಪೇಷಂಟ್ಸ್ ಅವ್ರಿಗೆ ಟ್ರೀಟ್ಮೆಂಟ್ಗೆ ಬೇಗ ಪಡೆಯೋ ಥರ ನಾವು ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಹಾಸ್ಪಿಟಲ್ ಹೋದರೆ ಅಡ್ಮಿಷನ್ಗೆ ತುಂಬ ವೆಯ್ಟ್ ಮಾಡಬೇಕು. ನಾವು ಅದನ್ನೆಲ್ಲ ಅವರು ಪ್ರಯಾಣ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಆಲ್ಮೋಸ್ಟ್ ಲೈಕ್ ನಾವು ಹೇಗೆ ಫ್ಲೈಟ್ಗೆ ಚೆಕ್ ಇನ್ ಮಾಡ್ತೀವಿ ನೋಡಿ, ಆ ಥರ ಮಾಡಿ ಅದನ್ನು ನಾವು ಸ್ಟ್ರೀಮ್ಲೈನ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ, ಅವ್ರಿಗೆ ಹಾಸ್ಪಿಟಲ್ ಹೋದಾಗ ಆ ವೆಯ್ಟಿಂಗ್ ಪೀರಿಯಡು ಅಥವಾ ಫ್ರಸ್ಟ್ರೇಟಿಂಗ್ ಟೈಮ್ ಅಂತ ಇರುತ್ತಲ್ವ, ಅದೆಲ್ಲ ಎಲಿಮಿನೇಟ್ ಆಗುತ್ತೆ. ಇನ್ನೊಂದು ಏನಂದರೆ, ನಾವು ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ಪೇಷಂಟ್ಸ್ಗೆ ಒಳ್ಳೆ ರೂಮು ಮತ್ತು ಒಳ್ಳೆ ಆ್ಯಂಬಿಯನ್ಸ್ ಇರೋದು ಫೆಸಿಲಿಟೀಸಲ್ಲಿ ನಾವು ಅವ್ರಿಗೆ ಅಡ್ಮಿಟ್ ಮಾಡ್ತೀವಿ. ಅವ್ರಿಗೆ ಜನರಲ್ ಬೇರೆ ಟೈಪ್ ಆಫ್ ಟ್ರೀಟ್ಮೆಂಟ್ ಪಡೆಯೋರು ಪೇಷಂಟ್ ಜೊತೆ ನಾವು ಕೂರಿಸಲ್ಲ. ಆವಾಗ ಏನಾಗುತ್ತೆ ಅಂದರೆ, ದೇ ಆರ್ ವೆರಿ ಸೇಫ್ ಆ್ಯಂಡ್ ಅವ್ರಿಗೆ ಸ್ವಲ್ಪ ಒಂದು ನೈಸ್ ಆ್ಯಂಬಿಯನ್ಸ್ ವಿತ್ ಸಮ್ ಮ್ಯೂಸಿಕ್ ಥರ ಬಂದು ದೇ ಆರ್ ವೆರಿ ಹ್ಯಾಪಿ ಟು ಬಿ ಇನ್ ದ್ಯಾಟ್ ಎನ್ವೈರ್ಮೆಂಟ್. ಆ್ಯಂಡ್ ನಮ್ಮ ನರ್ಸಸ್ ಆರ್ ಆಲ್ಸೋ ವೆರಿ ಸ್ಪೆಷಲೈಸ್ಡ್ ನರ್ಸಸ್. ಅವ್ರು ಬರೀ ಆಂಕಾಲಜಿ ಪೇಷಂಟ್ಸ್ ನೋಡೋರೇನೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿಗೆ ಯಾವಾಗ ಹಶ್ವಾಗುತ್ತೆ ಅವ್ರಿಗೆ ವೆರಿ ಗುಡ್ ಕ್ವಾಲಿಟಿ ಫುಡ್, ಸಾತ್ವಿಕ್ ಫುಡ್ ಆ ಥರ ಕೊಟ್ಟು ದೇ ಆರ್ ಮೇಕಿಂಗ್ ದೇರ್ ಕ್ವಾಲಿಟಿ ಆಫ್ ಹಾಸ್ಪಿಟಲೈಸೇಷನ್ ವೆರಿ ಗುಡ್. ಸೊ ಅದರಿಂದ ಏನಾಗುತ್ತೆ ಅಂದರೆ, ಪೇಷಂಟ್ಸ್ ನೆಕ್ಸ್ಟ್ ಟೈಮ್ ಅವರು ಟ್ರೀಟ್ಮೆಂಟ್ ಬರುವಾಗ ಅವರು ಅಯ್ಯೋ ಹಾಸ್ಪಿಟಲ್ ಹೋಗ್ಬೇಕಂತ ಅವರು ಹೆದರಲ್ಲ. ಸೊ ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ದಟ್ ಡಾಕ್ಟರ್ ಸ್ವರೂಪ್ ಆ್ಯಂಡ್ ಮೀ ಹ್ಯಾವ್ ಡಿಸ್ಕಸ್ಡ್ ಅಬೌಟ್. ನಾವು ಏನಂದರೆ, ಈಗ ಬೆಂಗಳೂರಲ್ಲಿ ತುಂಬ ಹಾಸ್ಪಿಟಲ್ಸ್ ಇದೆ, ಇಂಡಿಯಾದಲ್ಲಿ ತುಂಬ ಹಾಸ್ಪಿಟಲ್ಸ್ ಇದೆ, ಬಟ್ ವಿ ವಾಂಟ್ ಟು ಮೇಕ್ ಇಟ್ ಅ ಯೂನಿಕ್ ಎಕ್ಸ್ಪೀರಿಯನ್ಸ್. ಅದರಿಂದ ಪೇಷಂಟ್ಸ್ಗಳು ಏನಾಗುತ್ತೆ ಅಂದರೆ, ಎಲ್ಲರೂ ನೀವು ನೋಡಿರ್ತೀರಾ, ಏನು ಡಾಕ್ಟರ್ ಸ್ಪೀಕ್ಸ್ ನೈಸ್ಲಿ ಅಥವಾ ಈಗ ಒಂದು ಹಾಸ್ಪಿಟಲಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಪೇಷಂಟ್ಸ್ಗಳು ಯಾವಾಗಲೂ ದೇ ಫೀಲ್ ಹ್ಯಾಪಿಯರ್. ಅವ್ರು ಕಂಫರ್ಟಬಲ್ ಫೀಲ್ ಆಗುತ್ತೆ, ಅವ್ರಿಗೆ ಈಸ್ ಇರುತ್ತೆ, ಅವ್ರಿಗೆ ಯಾವುದೋ ಒಂದು ಆ್ಯಂಗ್ಸೈಟಿ ಇರಲ್ಲ. ಆ್ಯಂಡ್ ವಿ ನೋ ಸೈನ್ಸಲ್ಲೂ ಬರ್ತಿದೆ, ತುಂಬ ಆ್ಯಂಗ್ಸೈಟಿ ಸ್ಟ್ರೆಸ್ ಇದ್ದರೆ ಈವನ್ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ರಿಸಲ್ಟ್ಸ್ ಒಳ್ಳೆ ಬರಲ್ಲ ಅಂತ ಒಂದು ಸೈನ್ಸಲ್ಲಿ ಇದೆ. ಸೊ ಇದನ್ನೆಲ್ಲ ನಾವು ಅದು ಮಾಡಿದ್ದೀವಿ. ಪ್ಲಸ್ ನಾವೀಗ ನಮ್ಮ ಪ್ಲ್ಯಾನಿಂಗಲ್ಲಿ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಪೇಷಂಟ್ಸ್ಗೆ ಕಂಪ್ಲೀಟಾಗಿ ಯುನೀಕ್ ಪ್ರೋಟೋಕಾಲ್ಸ್, ಈಗ ಈ ಪ್ರಪಂಚದಲ್ಲಿ ಏನು ಲೇಟೆಸ್ಟ್ ಪ್ರೋಟೋಕಾಲ್, ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಏನಿದೆ ಅದನ್ನೆಲ್ಲ ನಾವು ಕೊಡೋದು ನಮ್ಮ ಹತ್ರ ಫೆಸಿಲಿಟೀಸ್ ಇದೆ. ಸೊ ಇಟ್ಸ್ ನಾಟ್ ಲೈಕ್ ನೀವು ನಾಳೆ ನಿಮಗೆ ಅಮೆರಿಕ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಅಂಥದ್ದೇ ಮೆಡಿಸಿನ್ಸು, ಅಂಥದ್ದೇ ಕ್ವಾಲಿಟಿ ಮೆಡಿಸಿನ್ಸು, ಅಂಥದ್ದೇ ಕ್ವಾಲಿಟಿ ಟ್ರೀಟಿಂಗ್ ಎಕ್ಸ್ಪೀರಿಯನ್ಸ್ ನಾವು ಸಾಗರ್ ಹಾಸ್ಪಿಟಲಲ್ಲಿ ಈಗ ಡೆವಲಪ್ ಮಾಡಿದ್ದೀವಿ. So you can actually, sometimes if you want to come and see, we are very happy to welcome you there. ಖಂಡಿತ ಡಾಕ್ಟರ್. ಯಾಕೆಂದ್ರೆ ಪ್ರತಿಯೊಬ್ಬ ರೋಗಿಗೂ ಮುಖ್ಯವಾಗಿ ಬೇಕಾಗಿರುವ ಸವಲತ್ತುಗಳಿಗೂ ಅಂತ ಹೇಳ್ಬೋದು. ಆಲ್ರೆಡಿ ಸಮಸ್ಯೆನಲ್ಲಿ ಇರೋರಿಗೆ ಇನ್ನೊಂದಿಷ್ಟು ಸಮಸ್ಯೆಗಳು ತಂದಾಕ್ಬಿಟ್ರೆ ಅವ್ರ ಮಾನಸಿಕ ಒತ್ತಡ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಸಾಗರ್ ಹಾಸ್ಪಿಟಲ್ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ ನಾನು ಶೋರ್ ಅವರು ಬೇಗ ರಿಕವರಿ ಆಗ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಬೇಗ ಸೊಲ್ಯೂಷನ್ ಸಿಗುತ್ತೆ ಅಂತ. ಫೈನ್ ಡಾಕ್ಟರ್. ಈಗ ಸ್ವರೂಪ್ ಡಾಕ್ಟರ್ಗೆ ನನ್ನ ಪ್ರಶ್ನೆ, ಈಗ ಕ್ಯಾನ್ಸರ್ಗಳಲ್ಲಿ ವೆರೈಟಿ ಕ್ಯಾನ್ಸರ್ಸ್ಗಳಿದೆ.
ಅದನ್ನ ನೋಡಿದಾಗ ಯಾವ ಕ್ಯಾನ್ಸರ್ನ ನಾವು ಈಸಿಯಾಗಿ ಮ್ಯಾನೇಜ್ ಮಾಡೋದು, ಯಾವ ಕ್ಯಾನ್ಸರ್ ತುಂಬಾನೇ ಡಿಫಿಕಲ್ಟ್ ಅಪ್ಪ ಮ್ಯಾನೇಜ್ ಮಾಡೋದು ಅಂತ. ಕರೆಕ್ಟ್. ಎಲ್ಲ ಕ್ಯಾನ್ಸರು ಬೇರೆ ಬೇರೆ ಥರ ಔಟ್ಕಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ ಜನರಲ್ ಅರ್ಲಿ ಸ್ಟೇಜಲ್ಲಿ ಬರೋವ್ರನ್ನ ಟ್ರೀಟ್ಮೆಂಟ್ ಮಾಡೋದು ಸುಲಭ. ಅವ್ರಿಗೆ ಟ್ರೀಟ್ಮೆಂಟು ಕಮ್ಮಿ ಬೇಕಾಗುತ್ತೆ, ಕಮ್ಮಿ ಎಫರ್ಟಲ್ಲಿ ಕ್ಯೂರ್ ಮಾಡ್ಬೋದು. ಬಟ್ ಸ್ಟೇಜ್ ಜಾಸ್ತಿ ಆಗ್ತಾ ಆಗ್ತಾ ಅವ್ರಿಗೆ ಅಮೌಂಟ್ ಆಫ್ ಎಫರ್ಟ್, ರೇಡಿಯೇಷನ್ ಆಗಲಿ, ಕೀಮೋಥೆರಪಿ ಆಗಲಿ, ಸರ್ಜರಿದು ಎಕ್ಸ್ಟೆಂಟ್ ಆಗಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಇಮ್ಯುನೋಥೆರಪಿ ಬೇಕಾಗ್ಬೋದು, ಟಾರ್ಗೆಟ್ ಥೆರಪಿ ಬೇಕಾಗ್ಬೋದು, ಎಲ್ಲ ಬೇಕಾಗುತ್ತೆ. ಬಟ್ ಇದಲ್ದೇ ಕೆಲವು ಕ್ಯಾನ್ಸರ್ಸಲ್ಲಿ ಸ್ವಲ್ಪ ನಮ್ಗೀಗೂ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗೋಂಥ ಕ್ಯಾನ್ಸರ್ಗಳಿವೆ. ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಗಾಲ್ ಬ್ಲಾಡರ್ ಕ್ಯಾನ್ಸರ್ಸ್ ಎಲ್ಲ ಬರುತ್ತಲ್ಲ. ಡಿಸ್ಪೈಟ್ ಈಗ ಹೊಸ ಮೆಡಿಸಿನ್ಸ್ ಬಂದಾದ್ಮೇಲೂ ಅಷ್ಟು ಒಳ್ಳೆ ಔಟ್ಕಮ್ಸ್ ಇನ್ನೂ ಬಂದಿಲ್ಲ. ಇನ್ನೂ ತುಂಬ ರಿಸರ್ಚ್ ನಡೀತಾ ಇದೆ. ಹೋಪ್ಫುಲಿ ಒಳ್ಳೆ ಔಟ್ಕಮ್ಸ್ ಬರ್ಬೋದು. ಬಟ್ ಅಟ್ ದಿ ಅದರ್ ಎಂಡ್ ಆಫ್ ದಿ ಸ್ಪೆಕ್ಟ್ರಮ್ ನೋಡಿದ್ರೆ ಈಗ ಬ್ರೆಸ್ಟ್ ಕ್ಯಾನ್ಸರ್, CML ಅಂತ ಬರುತ್ತೆ, ಒಂಥರ ಬ್ಲಡ್ ಕ್ಯಾನ್ಸರ್, ಅದು ಲಂಗ್ ಕ್ಯಾನ್ಸರ್, ಇದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರೂ ಹೊಸ ಮೆಡಿಸಿನ್ಸ್ ಇದೆ. ಇವಾಗ ಇಮ್ಯುನೋಥೆರಪಿ ಇರ್ಬೋದು, ಲಂಗ್ ಕ್ಯಾನ್ಸರ್ ಯಾವ್ದಾದ್ರು ಒಳ್ಳೆ ಮ್ಯೂಟೇಷನ್ ಇತ್ತು ಅಂದರೆ ಅದ್ರ ವಿರುದ್ಧ ಮೆಡಿಸಿನ್ ಸಿಗುತ್ತೆ, ಅದರಿಂದ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಜನ ಕೆಲವು ಟೈಪ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಡಿಸ್ಪೈಟ್ ದಟ್ ವರ್ಷಾನ್ಗಟ್ಲೆ ಚೆನ್ನಾಗಿರ್ತಾರೆ. ಕೆಲವರು ಪೇಷಂಟ್ ಬಂದಾಗ ನಮ್ಮ ಹತ್ರ ಮಾತಾಡ್ತಾರೆ, ನಾನು 1 ವರ್ಷ ಇರ್ತೀನಿ, 2 ವರ್ಷ. ಇಲ್ಲಪ್ಪ, ಅವರು ದೊಡ್ಡವರಾಗಿ, ಅವ್ರ ಮಕ್ಕಳು ದೊಡ್ಡವರಾಗಿ, ಅವ್ರ ಮಕ್ಕಳು ಮದುವೆ ಆಗೋ ತನಕ ಇರ್ತಾರೆ. ಅವ್ರು ಬಂದು ನಮ್ಮ ಹತ್ರ ಮಾತಾಡ್ತಾರೆ. ಡಾಕ್ಟರ್ ಮಂಗೇಶ್ಗೂ ಅನುಭವ ಇರುತ್ತಿದ್ದು, ಸರ್ ನನ್ನ ಮಗನ ಮದುವೆ ಆಯಿತು, ನಮ್ಮ ನಾಮಕರಣ ಆಯಿತು, ಮೊಮ್ಮಗುದು, ಅದೆಲ್ಲ ಹೇಳಿದಾಗ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಹೇಳಬೇಕಾದ್ರೆ ಹೌದು, ಕೆಲವು ಕ್ಯಾನ್ಸರ್ಸ್ಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಈಸಿ ಇದೆ, ಕೆಲವು ಕ್ಯಾನ್ಸರ್ಸ್ಗೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಇದೆ. ಬಟ್ ಬರೋ ವರ್ಷಗಳಲ್ಲಿ ಒಳ್ಳೆ ರಿಸರ್ಚ್ ಆಗೋದ್ರಿಂದ, ಹೊಸ ಟ್ರೀಟ್ಮೆಂಟ್ಸ್ ಬರೋದ್ರಿಂದ ಎಲ್ಲ ಕ್ಯಾನ್ಸರ್ಗೂ ಒಳ್ಳೆ ರೆಸ್ಪಾನ್ಸ್ ಬರೋ ಸಾಧ್ಯತೆ ಇದೆ. ಸೊ ಆಗ ಯಾವ್ದು ಕ್ಯಾನ್ಸರ್ ಡಿಫಿಕಲ್ಟ್ ಟು ಮ್ಯಾನೇಜ್ ಅಂತ ಸೊ ನೀವು ಹೇಳೋದಾದ್ರೆ ಈ ಆಂಕಾಲಜಿ ಫೀಲ್ಡ್ ನ ಕನ್ಸಿಡರ್ ಮಾಡುತ್ತೆ ಯಾವೆಲ್ಲ ರೀತಿಯ ಸಂಶೋಧನೆ ಆವಿಷ್ಕಾರಗಳು ಆಗ್ತಾ ಇದೆ, ವಿಶೇಷವಾಗಿ ರೋಗಿಗಳ ಒಂದು ಸಮಸ್ಯೆನ ನಿರ್ವಹಣೆ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ನಾವು ಅಪ್ಡೇಟ್ ಆಗ್ತಾನೆ ಇರ್ತೀವಿ, ಹೊಸ ಮಷೀನ್ಸ್, ಎಕ್ವಿಪ್ಮೆಂಟ್ಸ್ ಬರ್ತಾನೆ ಇರುತ್ತೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಕರೆಕ್ಟ್. ನೀವೆಲ್ಲರೂ ಲೇಟೆಸ್ಟ್ ಈಗ ಅಡ್ವಾನ್ಸಸ್ ಮೇಲೆ ರೋಬೋಟಿಕ್ ಅಂತ ಕೇಳಿರ್ತೀರಾ, AI ಅಂತ ಕೇಳಿರ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಿ ಹಿಸ್ಟ್ರಿಯಲ್ಲಿ ಈಗ ಒಂದು ಕ್ಲಿಯರ್ ಒಂದು ಇಂಡಿಕೇಶನ್ ಏನಂದ್ರೆ, ನಾವು ಇನೋವೇಷನ್ಸ್ ಮಾಡ್ತೀವಿ, ಆ ಇನೋವೇಷನ್ಸ್ ಅಲ್ಲಿ ಫಸ್ಟ್ ಇನೋವೇಷನ್ ಆರ್ ದ ಟಾಪ್ ಫಸ್ಟ್ ಇನೋವೇಷನ್ಸ್ ಯಾವಾಗಲೂ ಏನಂದ್ರೆ ನಮ್ಮ ಲೈಫ್ನ ಹೇಗೆ ಎಕ್ಸ್ಟೆಂಡ್ ಮಾಡೋದು, ನಮಗೆ ಹೇಗೆ ಹೆಲ್ದಿ ಆಗಿರೋದು ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಆಂಟಿ ಏಜಿಂಗ್ ಅಂತ ಒಂದು ದೊಡ್ಡ ಫಿನಾಮಿನನ್ ಆಗಿದೆ. ನೀವು ನೋಡಿದ್ರೆ ಒಂದೊಂದು ಬೀದಿಯಲ್ಲಿ ಒಂದೊಂದು ಆಂಟಿ ಏಜಿಂಗ್ ಕ್ಲಿನಿಕ್ ಇದೆ. ಯಾಕೆ ಬಂದಿದೆ ಅದು? ಬಿಕಾಸ್ ನೌ ವಿ ಆರ್ ಆಕ್ಚುಲಿ ಲಾಟ್ ಮೋರ್ ಅವೇರ್. ಸೊ ಎಷ್ಟೋ ಒಂದು ಸಂಶೋಧನೆಗಳಿಂದ ವಿ ಆರ್ ಏಬಲ್ ಟು ಯೂಸ್ ಆಲ್ ಆಫ್ ದ್ಯಾಟ್ ಅಂಡ್ ಲಿವ್ ಲಾಂಗರ್ ಆರ್ ಅಟ್ ಲೀಸ್ಟ್ ಲಿವ್ ಯಂಗರ್ ಫಾರ್ ಅ ಲಾಂಗರ್ ಟೈಮ್ ಅಲ್ವಾ? ಸೊ ಆ ಥರನೇ ಕ್ಯಾನ್ಸರಲ್ಲೂ ತುಂಬ ಇನೋವೇಷನ್ಸ್ ಬಂದಿದೆ. ವಿ ಆರ್ ನೌ ಲರ್ನಿಂಗ್ ಫ್ರಮ್ ಕ್ಯಾನ್ಸರ್ ಹೌ ಟು ಬಿಕಮ್ ಯಂಗರ್. ಕ್ಯಾನ್ಸರ್ ಅಂದ್ರೆ ಏನು ಹೇಳಿ, ನಾರ್ಮಲ್ ಸೆಲ್, ನಮ್ಮ ಬಾಡಿಯಲ್ಲೆಲ್ಲ ನಾರ್ಮಲ್ ಸೆಲ್ಸ್ ಇರುತ್ತಲ್ಲ, ಅದು ಅದ್ರ ದಾರಿ ತಪ್ಪಿ ಹೊಸ ಮ್ಯೂಟೇಷನ್ಸ್ನ ಪಡೆದು ಅದು ಹೇಗೆ ಲಾಂಗ್ ಆಗಿ ಲಿವ್ ಮಾಡೋದು, ಮತ್ತೆ ಹತ್ರ ಸೆಲ್ಸ್ನ, ನಾರ್ಮಲ್ ಸೆಲ್ಸ್ನ ಹೇಗೆ ಡಿಸ್ಟ್ರಾಯ್ ಮಾಡಿ ಜಾಸ್ತಿ ಲಿವ್ ಮಾಡೋದು ಅಂತ ಒಂದು ಅವ್ರಿಗೆ ಕೆಪಾಸಿಟಿ ಇರುತ್ತೆ. ಸೊ ಇದರಿಂದ ಆ್ಯಕ್ಚುಲಿ ಕ್ಯಾನ್ಸರ್ ಸೆಲ್ಸ್ ಆರ್ ಟೀಚಿಂಗ್ ಅಸ್ ಹೌ ಟು ಬಿ ಇಮ್ಮಾರ್ಟಲ್, ಅಂದರೆ ಹೇಗೆ ಸಾಯದೇ ಇರ್ಬೋದು ಅಂತ. ಅದರಲ್ಲಿ ನಮ್ಗೆ ಯಾವ ಜೀನ್ಸ್ ಸ್ವಿಚ್ ಆನ್ ಆಗುತ್ತೆ ಅಂತೆಲ್ಲ ನಾವು ಕಂಡುಹಿಡಿತಾ ಇದ್ದೀವಿ. ಸೊ ದಿಸ್ ಆರ್ ದ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ್ ದಟ್ ಆರ್ ಬಿಂಗ್ ಡನ್ ಟುಡೇ. ಜನರಿಗೆ ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಹೇಳೋಕ್ಕೆ ತುಂಬ ಕಷ್ಟ, ಯಾಕಂದರೆ ದೀಸ್ ಆರ್ ಆಲ್ ವೆರಿ ವೆರಿ ನೀಶ್ ಸಬ್ಜೆಕ್ಟ್ಸ್. ಬಟ್ ನಾವು ಈ ಪಾಡ್ಕಾಸ್ಟ್ ಮುಂದೆ ಏನು ಹೇಳ್ತೀನಿ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ಕಮಿಂಗ್ ಅಪ್ ನಾವು ಈಗ, ಆ್ಯಂಡ್ ನಾವು ಒಂದು ಲಾಸ್ಟ್ 10 yearsಯಿಂದ ಯೂಸ್ ಮಾಡ್ತಾ ಇದ್ದೀವಿ ಇಮ್ಯುನೋಥೆರಪಿ. ನಾವು ಮುಂಚೆ ಏನು ಮಾಡ್ತಿದ್ವಿ, ಎಲ್ಲ ಪೇಷಂಟ್ಸ್ಗೆ ಕೀಮೋಥೆರಪಿ ಈಗಲೂ ಯೂಸ್ ಮಾಡ್ತಾ ಇದ್ದೀವಿ. ಕೀಮೋಥೆರಪಿದು ಒಳ್ಳೆ ಬೆನಿಫಿಟ್ಸು ಇದೆ, ಎಷ್ಟೋ ಕ್ಯಾನ್ಸರ್ನ ಅದರಿಂದ ಕ್ಯೂರ್ ಪಡಿಸಿದ್ದೀವಿ. ಬಟ್ ಇಮ್ಯುನೋಥೆರಪಿ ಈಸ್ ನಾವು ಗೇಮ್ ಚೇಂಜರ್. ಹೇಗೆ ಡಾಕ್ಟರ್ ಸ್ವರೂಪ್ ಅವ್ರು ಹೇಳಿದ್ರು, ಯು ಆರ್ ಏಬಲ್ ಟು ನಾವು ಕ್ಯೂರ್ ಸ್ಟೇಜ್ 4 ಕ್ಯಾನ್ಸರ್ಸ್. ಇದು ನಾನು MBBS ಮಾಡುವಾಗ ನಾನು ಅನ್ಕೊಂಡೇ ಇರಲಿಲ್ಲ. ನಾವು MBBS ಮಾಡಿದಾಗ ಕ್ಯಾನ್ಸರ್ ಪೇಷಂಟ್ ನೋಡಿದ್ರೆ ನಾವು ಅನ್ಕೋತಾ ಇದೀವಿ, ಅಯ್ಯೋ ಇವ್ರದ್ದು ಜೀವನ ಮುಗ್ದೋಯ್ತು ಅಂತ. ಬಟ್ ಬಿಕಾಸ್ ಆಫ್ ಇಮ್ಯುನೋಥೆರಪಿ ಈವನ್ ಸ್ಟೇಜ್ 4 ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡ್ತಾ ಇದೀವಿ. ಓಕೆ, ಅದು ಕ್ವೆಶ್ಚನ್ ರೈಸ್ ಆಗುತ್ತೆ, ವಿಲ್ ಇಟ್ ಬಿ ಕ್ಯೂರಬಲ್ ಕಂಪ್ಲೀಟ್ಲಿ ಅಂತ. Yes. ನೀವೇ ಹೇಳ್ತೀರಾ ಡಾಕ್ಟರ್, ಸ್ಟೇಜ್ 4 ಕ್ಯಾನ್ಸರ್ ಪೇಷಂಟ್. ಸೊ ಈಗ ಸ್ಟೇಜ್ 4 ಅಂದ್ರೆ ಏನು ಅಂತ ಮೊದಲು ಮಾತಾಡಬೇಕು. ಇವಾಗ ಕ್ಯಾನ್ಸರ್ 1, 2, 3, 4 ಸ್ಟೇಜ್ ಅಂತ ಇರುತ್ತೆ. ಸ್ಟೇಜ್ ಜಾಸ್ತಿ ಆಗ್ತಾ ಕ್ಯಾನ್ಸರ್ ಎಕ್ಸ್ಟೆಂಟ್ ಜಾಸ್ತಿ ಆಗಿದೆ. ಈಗ ಸ್ಟೇಜ್ 4 ಅಲ್ಲಿ ಈಗ ಎಕ್ಸಾಂಪಲ್ ಕೊಡಬೇಕು, ಯಾರಿಗೋ ಬ್ರೆಸ್ಟಲ್ಲಿ ಒಂದು ಚಿಕ್ಕ 3x3 ಸೆಂಟಿಮೀಟರ್ ಗಂಟಿದೆ, ಅವ್ರಿಗೆ ಒಂದು ಲಂಗ್ಗಳಿಗೆ ಒಂದು 2x2 ಸೆಂಟಿಮೀಟರ್ ಸ್ಪ್ರೆಡ್ ಆಗಿಬಿಟ್ಟಿದೆ. ಇವ್ರಿಗೆ ಮೊದಲು ಸ್ಟೇಜ್ 4 ಅಂತ ಡಿಕ್ಲೇರ್ ಮಾಡಿಬಿಟ್ಟು ಇವ್ರಿಗೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಆದಷ್ಟು ಲೈಫ್ ಪ್ರೊಲಾಂಗ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಬಟ್ ಇವಾಗ ಏನು ಮಾಡ್ತೀವಿ, ಸ್ಟೇಜ್ 4 ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ.
ತುಂಬಾ ಸ್ಪ್ರೆಡ್ ಆಗಿಲ್ದಿರೋರಿಗೆ ಆಲಿಗೋಮೆಟಾಸ್ಟಾಟಿಕ್ ಅಂತೀವಿ. ಎಲ್ಲಾ ಕಡೆ ತುಂಬಾ ಸ್ಪ್ರೆಡ್ ಆದವ್ರಿಗೆ ಡಿಸೆಮಿನೇಟೆಡ್ ಡಿಸೀಸ್ ಅಂತ ಹೇಳ್ತೀವಿ. ಈಗ ಆಲಿಗೋಮೆಟಾಸ್ಟಾಟಿಕ್ ಕ್ಯಾನ್ಸರ್ ಅಂದ್ರೆ ಏನಂತಂದ್ರೆ ಸ್ವಲ್ಪ ಕಡೆ ಅಲ್ಲಿ ಸ್ಪ್ರೆಡ್ ಆಗಿದೆಯಲ್ಲ ಅದನ್ನು ಟಾರ್ಗೆಟ್ ಮಾಡ್ತೀವಿ. ಪಾಸಿಬಲ್ ಆದರೆ ಸರ್ಜರಿ ಮಾಡಿ ತೆಗೆದುಬಿಡ್ತೀವಿ, ಇಲ್ಲ ಆ ಜಾಗಕ್ಕೆ ಹೈ ಡೋಸ್ ರೇಡಿಯೇಷನ್ ಕೊಡ್ತೀವಿ, ಕೀಮೋಥೆರಪಿ, ಇಮ್ಯುನೋಥೆರಪಿ, ಟಾರ್ಗೆಟ್ ಥೆರಪಿ ಎಲ್ಲದೂ ಒಂದು ಸ್ಟ್ರಾಟಜಿ ಮಾಡಿ ಕಂಬೈನ್ ಅಪ್ರೋಚ್ ಮಾಡಿ ವಿ ಟ್ರೈ ಟು ಕ್ಯೂರ್ ಆಲಿಗೋಮೆಟಾಸ್ಟಾಟಿಕ್ ಕ್ಯಾನ್ಸರ್ಸ್. ಬಟ್ ಕೆಲವರು ಡಿಸೆಮಿನೇಟೆಡ್ ಅಂದರೆ ತುಂಬ ಸ್ಪ್ರೆಡ್ ಆಗಿರೋರಲ್ಲೂ, ಫಾರ್ ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್ ಅಲ್ಲಿ ಲೇಡೀಸ್ ಅಲ್ಲಿ ಕಾಮನ್ ಇದು, ನಾನ್ ಸ್ಮೋಕಿಂಗ್ ವುಮೆನ್ ಅಲ್ಲಿ EGFR ಮ್ಯೂಟೆಂಟ್ ಲಂಗ್ ಕ್ಯಾನ್ಸರ್ ಅಂತ ಬರುತ್ತೆ. ಅದಕ್ಕೆ ಒಳ್ಳೆ ಮೆಡಿಸಿನ್ಸ್ ಇರುತ್ತೆ, ಅದನ್ನ ಕೊಟ್ಟರೆ ವರ್ಷಾನುಗಟ್ಟಲೆ ಪೇಷಂಟ್ ಚೆನ್ನಾಗಿರ್ತಾರೆ. ಕ್ಯೂರ್ ಆಗ್ತಾರಿಲ್ವ ಅಂತ ಹೇಳೋದು ಕಷ್ಟ, ಬಟ್ ಟ್ರೀಟ್ ಮಾಡಿದ್ರೆ ಲೈಫ್ ವಿಲ್ ಬಿ ಮೀನಿಂಗ್ಫುಲಿ ಪ್ರೊಲಾಂಗ್ ಫಾರ್ ಎ ಲಾಂಗ್ ಟೈಮ್. ಒಕೇಶನಲಿ ಪೀಪಲ್ ಡು ಗೆಟ್ ಕ್ಯೂರ್ಡ್ ಆಲ್ಸೋ. ಫೈನ್. ಈಗ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ನಮ್ಮ ದೇಶ, ನಮ್ಮ ಇಂಡಿಯಾದಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಕಂಪ್ಲೀಟ್ ಆಗಿ ಒಂದು ಟ್ರೀಟ್ಮೆಂಟ್ ಅವೈಲಬಲ್ ಇದೆಯಾ, ಹೇಗೆ? ಎಸ್. ಸೊ ಬೇಸಿಕ್ಲಿ ನಾನು ಅದೇ ಹೇಳ್ತಾ ಇದ್ದೆ, ಟೆಕ್ನಾಲಜಿ ಹೇಗಾಗಿದೆ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತ ನೀವು ಕೇಳಿರ್ಬೋದು. ನಮ್ಮ 1980s ಅಲ್ಲಿ ನೀವು ಯಾವ ಫಿಲ್ಮ್ ನೋಡಿದ್ರೆ ಬ್ಲಡ್ ಕ್ಯಾನ್ಸರ್ ಅಂದರೆ 1 ತಿಂಗಳು ಅಥವಾ 2 ತಿಂಗಳು ಅಂತ ಹೇಳ್ತಾ ಇದ್ವಿ. ನೀವು ನಂಬ್ತಿರೋ ಇಲ್ವೋ, 1 ಅಲ್ಲ 10 ಅಲ್ಲ, ಬಿಟ್ವೀನ್ ಅಸ್ ವಿ ವುಡ್ ಹ್ಯಾವ್ ಆ್ಯಕ್ಚುಲಿ treated and cured at least 100 to 200 blood cancer patients in our short career. ಸೊ ಬ್ಲಡ್ ಕ್ಯಾನ್ಸರ್ಸ್ ಈಗ ನೀವು ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಟ್ರೀಟ್ಮೆಂಟಿಂದ ನೀವು ಕ್ಯೂರ್ ಪಡಿಸ್ಬೋದು. ಈವನ್ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಏನಾದರೂ ಫೇಲ್ ಆದೆ ಅಂತ ಇಟ್ಕೊಳ್ಳಿ, ಎಲ್ಲರಿಗೂ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಅಥವಾ ಎಲ್ಲರೂ ತೊಗೊಂಡ್ರೆ ಫಸ್ಟ್ ಟ್ರೀಟ್ಮೆಂಟ್ ಫೇಲ್ ಆದ್ರೂ ಇವತ್ತಿನ ಕಾಲದಲ್ಲಿ ಬಿಕಾಸ್ ಆಫ್ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿಯಿಂದ ಈವನ್ ಸೆಕೆಂಡ್ ಅಟೆಂಪ್ಟಲ್ಲಿ ನಾವು ಕ್ಯೂರ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಸೆಕೆಂಡ್ ಒನ್. ಮತ್ತು ಈಗ ಬ್ಲಡ್ ಕ್ಯಾನ್ಸರ್ಸಲ್ಲಿ ಒಂದು ಹೊಸ ಟೆಕ್ನಾಲಜಿ CAR-T ಥೆರಪಿ ಅಂತ ಬಂದಿದೆ, ಕೈಮರಿಕ್ ಆ್ಯಂಟಿಜನ್ ರಿಸೆಪ್ಟಾರ್ ಥೆರಪಿ ಅಂತ. ಅದರಿಂದ ಏನು ಮಾಡ್ಬೋದು ಅಂದರೆ ನಿಮ್ಮ ಓನ್ ವೈಟ್ ಸೆಲ್ಸ್ನ ಹೊರಗಡೆ ತಗೊಂಡು ಅದನ್ನು ಕ್ಯಾನ್ಸರ್ಗೆ ಎಕ್ಸ್ಪೋಸ್ ಮಾಡಿ ಅದನ್ನು ಡೆವಲಪ್ ಮಾಡಿ ನೀವು ವಾಪಸ್ ಅದೇ ಇಂಡಿವಿಜುವಲ್ಗೆ ವಾಪಸ್ ಕೊಟ್ಟರೆ ಅದೇ ಸೆಲ್ಸ್ ಹೋಗಿ ನಿಮ್ಮ ಬಾಡಿಯಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಇದೆ ಫೈಟ್ ಮಾಡಿಬಿಟ್ಟು ಡಿಸ್ಟ್ರಾಯ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜಿ. ನೀವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೇಳಿರ್ಬೋದು. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲೂ ತುಂಬ ಲೇಟೆಸ್ಟ್ ಟೆಕ್ನಾಲಜೀಸ್ ಬಂದು ನಾವೀಗ ವಿದೌಟ್ ಲಾಟ್ ಆಫ್ ಡೆತ್, ಯೂಶಲಿ ಮುಂಚೆ ಏನಾಗ್ತಿತ್ತು ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗೋದು. ಕೆಲವು ಜನ ಆಲ್ಮೋಸ್ಟ್ 100ರಲ್ಲಿ ಒಂದು 30 ಜನ 40 ಜನರಿಗೆ ಅವರು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗ್ತಿರಲಿಲ್ಲ. ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಅದರದ್ದು ಸಕ್ಸಸ್ ರೇಟ್ ಜಾಸ್ತಿ ಆಗ್ತಿದೆ, ಅದರಿಂದ ತೊಂದರೆಗಳು ಪೇಷಂಟ್ಸ್ಗೆ ಸೈಡ್ ಎಫೆಕ್ಟ್ಸ್ಗಳು ಕಡಿಮೆ ಆಗ್ತಿದೆ. ಈಗಿನ ಕಾಲದಲ್ಲಿ ವಿ ಆರ್ ಫೈಂಡಿಂಗ್ ಥೆರಪೀಸ್ ಡ್ಯೂ ಟು ವಿಚ್ ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್ ವಿದೌಟ್ ಹೇರ್ ಲಾಸ್. ಸೊ ಈಗ ಒಂದು ಕೆಲವು ಮಷಿನ್ಸ್ ಬಂದಿದೆ, ಅದಕ್ಕೂ ನೀವು ಕೀಮೋಥೆರಪಿ ಕೊಡೋ ಟೈಮೆಲ್ಲ ಮಷಿನ್ಸ್ ಕೊಟ್ಟರೆ ನೀವು ಹೇರ್ ಲಾಸ್ನ ಕಡಿಮೆ ಮಾಡ್ಬೋದು. ಮಹಿಳೆಯರಿಗೆ ಅದು ಯಾವಾಗಲೂ ಚಿಂತೆ ಇರುತ್ತೆ, ನಾನು ಟ್ರೀಟ್ಮೆಂಟ್ ತೊಗೊಳ್ತೀನಿ ಸರ್ ಬಟ್ ಈ ಹೇರ್ ಲಾಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ಥರ ಮಾಡಿ ವಿ ಆರ್ ಏಬಲ್ ಟು ಹೆಲ್ಪ್ ದೆಮ್. ಸೊ ದ ಆನ್ಸರ್ ಟು ಯುವರ್ ಕ್ವಶನ್ ಇನ್ ದ ಬಾಟಮ್ ಲೈನ್ ಇಸ್, ನಮ್ಮ ದೇಶದಲ್ಲಿ ಇನ್ ಇಂಡಿಯಾ ಕ್ಯಾನ್ಸರ್ ಈಸ್ ಕ್ಯೂರಬಲ್, ಡೆಫಿನೆಟ್ಲಿ ಕ್ಯೂರಬಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನೀವು ಟೈಮ್ ಪಾಸ್ ಅಂದರೆ ತುಂಬ ಜಾಸ್ತಿ ಲೇಟ್ ಮಾಡಬಾರ್ದು. ಸಾಕಷ್ಟು ಥೆರಪಿ ಬಗ್ಗೆ ಹೇಳ್ತಾ ಇದ್ದೀರಾ ನೀವು, ಅದರಲ್ಲಿ ಈಗ ಟಾರ್ಗೆಟ್ ಥೆರಪಿ ಅಂತ ಕೂಡ ಹೇಳಿದ್ರು. ಟಾರ್ಗೆಟ್ ಥೆರಪಿಗೂ ಈ ಕೀಮೋಥೆರಪಿಗೂ ಇರುವಂತ ವ್ಯತ್ಯಾಸ ಹೇಳುತ್ತದೆ. ಓಕೆ, ಸೊ ಡಾಕ್ಟರ್ ಮಂಗೇಶ್ ಹೇಳಿದಾಗೆ ಮೊದಲು ಕೀಮೋಥೆರಪಿ ಮೇಲೆ ಫುಲ್ ಡಿಪೆಂಡೆನ್ಸ್ ಇತ್ತು ಟ್ರೀಟ್ಮೆಂಟ್ಗೆ ಅಂತ. ಇವಾಗ ಟಾರ್ಗೆಟೆಡ್ ಥೆರಪಿ ಅಂದರೆ ಕ್ಯಾನ್ಸರ್ನ ನಾವು ಮಾಲಿಕ್ಯುಲರ್ ವರ್ಕಪ್ ಅಂತ ಮಾಡ್ತೀವಿ. ಮೊದಲು ಬಯೋಪ್ಸಿ ಮಾಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ಇದೇನು ಅಂತ ನೋಡ್ತಾ ಇದ್ವಲ್ಲ, ಈಗ ಅದೇ ಟಿಶ್ಯೂನ ತಗೊಂಡು ಲ್ಯಾಬಿಗೆ ಕಳಿಸ್ತೀವಿ, ಅದರಲ್ಲಿ ಡೀಟೇಲ್ಡಾಗಿ ಮಾಲಿಕ್ಯುಲರ್ ವರ್ಕಪ್ ಆಗುತ್ತೆ. ಅದಕ್ಕೆ ಹೊಸ ಹೊಸ ಟೆಕ್ನಾಲಜಿ, ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತೀವಿ, IHC ಅಂತ ಹೇಳ್ತೀವಿ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ಮ್ಯೂಟೇಷನ್ ಇದೆ, ಆ ಮ್ಯೂಟೇಷನ್ ವಿರುದ್ಧ ಏನು ಟಾರ್ಗೆಟ್ ಕೊಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಈ ಪೇಷಂಟ್ಗೆ ಈ ಥರ ಮ್ಯೂಟೇಷನ್ ಇದೆ ಅಂದರೆ ಅದ್ರ ವಿರುದ್ಧ ನಮ್ಗೊಂದು ಮೆಡಿಸಿನ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಯಾವ ಸೆಲ್ಗೆ ಆ ಮ್ಯೂಟೇಷನ್ ಇದೆ ಅದಕ್ಕೆ ಮಾತ್ರ ನಾಶ ಆಗುತ್ತೆ. ಈ ಕೀಮೋಥೆರಪಿ ಕೊಟ್ಟರೆ ಹೋಲ್ ಬಾಡಿ ಸೈಡ್ ಎಫೆಕ್ಟ್ಸ್ ಬರುತ್ತಲ್ಲ, ಟಾರ್ಗೆಟೆಡ್ ಥೆರಪಿನಲ್ಲಿ ಎಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯೋ ಅಲ್ಲಿಗೆ ಮಾತ್ರ ಎಫೆಕ್ಟ್ ಬರುತ್ತೆ. ಸೊ ಟಾರ್ಗೆಟೆಡ್ ಥೆರಪಿನಲ್ಲಿ ಸೈಡ್ ಎಫೆಕ್ಟ್ ಕಮ್ಮಿ ಇರುತ್ತೆ, ಒಳ್ಳೆ ಎಫೆಕ್ಟ್ ಇರುತ್ತೆ, provided the patient has a target which we can target. Yes. ಹಾಗೆ ಇಮ್ಯುನೋಥೆರಪಿ ಬಗ್ಗೆ ಕೂಡ ಹೇಳ್ತಾ ಇದ್ವಿ, ಇದನ್ನ ಎಲಾಬ್ರೇಟ್ ಮಾಡೋದಾದ್ರೆ what is immunotherapy? ಸೊ ಆಸ್ ಐ ಟೋಲ್ಡ್, ಇಮ್ಯುನೋಥೆರಪಿ ಏನಂದ್ರೆ ನಿಮ್ಮ ಬಾಡಿಯಲ್ಲಿ ದೇವರು ಹಲವಾರು ಇಮ್ಯೂನ್ ಸೆಲ್ಸ್ ಕೊಟ್ಟಿದ್ದಾರೆ. ಆ ಇಮ್ಯೂನ್ ಸೆಲ್ಸ್ ಈಗ ನಾರ್ಮಲ್ ಈಗ ಯಾರಿಗಾದ್ರೂ ಕೆಮ್ಮು ಕಫ ಬಂದರೆ ಅಥವಾ ಏನಾದರೂ ಇನ್ಫೆಕ್ಷನ್ ಆದರೆ ಅದನ್ನು ಇಮ್ಯುನಿಟಿಯನ್ನು ಆ್ಯಕ್ಟ್ ಮಾಡಿ ಆ ವೈರಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ ಅಥವಾ ಫಂಗಸ್ ಇರಲಿ ಅದಕ್ಕೆ ಡಿಸ್ಟ್ರಾಯ್ ಮಾಡುತ್ತೆ. ಅದೇ ಇಮ್ಯೂನ್ ಸೆಲ್ಸ್ಗೆ ಒಂದು ಕೆಪಬಿಲಿಟಿ ಇದೆ. ಯಾವ ಬಾಡಿದ ನಾರ್ಮಲ್ ಸೆಲ್ ಇಲ್ವೋ ಅದಕ್ಕೂ ಡಿಸ್ಟ್ರಾಯ್ ಮಾಡೋದೊಂದು ಕೆಪಬಿಲಿಟಿ ಇದೆ. ಬಟ್ ಏನಾಗತ್ತಂದರೆ ಕ್ಯಾನ್ಸರ್ ಬೆಳೀತಾ ಇರುವಾಗ ಕ್ಯಾನ್ಸರಿಂದ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಅದು ಆ ಇಮ್ಯುನಿಟಿನ ಸಪ್ರೆಸ್ ಮಾಡಿದೆ. ಸೊ ಅದರಿಂದ ಏನಾಗುತ್ತಂದರೆ ಇದು ಇಮ್ಯುನಿಟಿ ಕ್ಯಾನ್ಸರ್ನ ಕೊಲ್ಲಕ್ಕೆ ಅದರದ್ದು ಕೆಪಬಿಲಿಟಿ ವಿಲ್ ಲಾಸ್ಟ್, ಆಯಿತಾ. ಸೊ ಈಗ ಕೆಲವು ಮೆಡಿಸಿನ್ಸ್ ಹೇಗೆ ಬಂದಿದೆ ಅಂದರೆ ಆ ಸೆಲ್ಸ್ನ ನಾವು ಬ್ಲಾಕ್ ಮಾಡಿ ಇಮ್ಯುನಿಟಿನ ಆ್ಯಕ್ಟಿವೇಟ್ ಮಾಡ್ಬೋದು.
ಆಕ್ಟಿವೇಟ್ ಎಷ್ಟು ಮಾಡ್ಬೋದು ಅಂದರೆ ಅದೆಲ್ಲ ಇಮ್ಯುನಿಟಿ ಸೆಲ್ಸು ಹೋಗ್ಬಿಟ್ಟು ಎಲ್ಲೆಲ್ಲಿ ಕ್ಯಾನ್ಸರ್ ಇದೆ ಬಾಡಿಯಲ್ಲಿ, ಎಲ್ಲಿ ತಲೆಯಿಂದ ಹಿಡಿದು ಕಾಲು ತನಕ ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇರುತ್ತೋ ಅಲ್ಲಿ ಆ ಇಮ್ಯೂನ್ ಸೆಲ್ಸ್ ಹೋಗಿ ಅದನ್ನು ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಡಿಸ್ಟ್ರಾಯ್ ಮಾಡುತ್ತೆ. ಅದರಿಂದ ಸೈಡ್ ಎಫೆಕ್ಟ್ಸು ಕಡಿಮೆ ಆಗುತ್ತೆ ಆ್ಯಂಡ್ ಎಫೆಕ್ಟ್ಸು ಜಾಸ್ತಿ ಆಗುತ್ತೆ. ಒಂದ್ ರೀತಿ ಸೈನಿಕರ ತರ ಕ್ಯಾನ್ಸರ್ ಅನ್ನೋ ಶತ್ರುಗಳನ್ನ ನಾಶ ಮಾಡಿ. ಎಕ್ಸಾಕ್ಟ್ಲಿ. ಸೊ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಪೇಷಂಟ್ಸ್ಗೆ ಕೊಡ್ತೀನಿ. ಈಗ ನನಗೆ ಯಾರ ಮೇಲೆ ಆದರೂ ಪ್ರಾಬ್ಲಮ್ ಇದ್ದರೆ ನಾನು ಏನು ಮಾಡ್ತೀನಿ, ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರಿಗೆ ಹೊಡಿಬೋದು, ದಟ್ ಈಸ್ ಕಾಲ್ಡ್ ಕೀಮೊಥೆರಪಿ. ಇಲ್ಲಾಂದರೆ ನಾನು ಪೊಲೀಸ್ ಅವ್ರಿಗೆ ಕರಿಬೋದು. ಪೊಲೀಸ್ ಅವ್ರನ್ನ ಕರೆದ್ರೆ ಅದು ಒಂದು ನ್ಯಾಚುರಲ್ ಲೀಗಲ್ ಪ್ರಾಸೆಸ್ಸಲ್ಲಿ ಹೋಗ್ಬಿಟ್ಟು ಆ ಕಳ್ಳನಿಗೆ ಅಥವಾ ಆ ಕೊಲೆಗಾರಗೆ ಇದು ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇಮ್ಯುನೊಥೆರಪಿ ಇಸ್ ಅ ನ್ಯಾಚುರಲ್ ಪ್ರಾಸೆಸ್. ಅದರಿಂದ ಏನಾಗುತ್ತೆ ಅಂದರೆ ಬಾಡಿಗೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ, ಬಟ್ ಕ್ಯಾನ್ಸರ್ ಸಹ ಕ್ಯೂರ್ ಆಗುತ್ತೆ. ಸೊ ದ್ಯಾಟ್ ಇಸ್ ದ ವೇ ದಟ್ ವಿ ಮ್ಯಾನೇಜ್ ವಿತ್ ಇಮ್ಯುನೊಥೆರಪಿ. ಓಕೆ, ಈಗ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಅದೆಲ್ಲ ಆದ್ಮೇಲೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಒಂದು ವ್ಯಾಯಾಮ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಪ್ರಾಮುಖ್ಯತೆ ವಹಿಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಆಮೇಲೆ ನಾವೀಗ ಏನಾಗುತ್ತೆ, ಜನರಿಗೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಫಾಲೋ ಅಪ್ ಅಂತ ಇರುತ್ತೆ. ಈಗ ಟ್ರೀಟ್ಮೆಂಟ್ ಆದಮೇಲೆ ಫಾಲೋ ಅಪ್ ಮಾಡ್ತೀವಿ, ಇಷ್ಟು ತಿಂಗಳಿಗೊಂದ್ಸರಿ ನಮ್ಮ ಹತ್ರ ಚೆಕಪ್ ಬರ್ತಾರೆ. ಎಲ್ಲ ಪೇಷಂಟ್ಸ್ಗೂ ನಾವು ಬರಿತೀವಿ, ಈ ಮೆಡಿಸಿನ್ಸ್ ತಗೊಳ್ಳಿ ಅಂತ ಇರುತ್ತೆ, ಈ ಎಕ್ಸಸೈಸ್ ಮಾಡಿ ಅಂತ ಬರೆದಿರ್ತೀವಿ. ಮೆಡಿಸಿನ್ಸ್ಗೆಲ್ಲ ಕರೆಕ್ಟಾಗಿ ತಗೋತಾರೆ, ಎಕ್ಸಸೈಸ್ ಯಾರೂ ಮಾಡಲ್ಲ. ಸೊ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತುಂಬ ಜನ ರಿಸರ್ಚ್ ಮಾಡಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಆಗಲಿ, ಯಾವುದೇ ಕ್ಯಾನ್ಸರ್ ಆಗಲಿ, ಆಫ್ಟರ್ ಟ್ರೀಟ್ಮೆಂಟ್ ರೆಗ್ಯುಲರ್ ಆಗಿ ಬ್ರಿಸ್ಕ್ ಎಕ್ಸಸೈಸ್ ಮಾಡಿದ್ರೆ ವಾಪಸ್ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಬೇರೆ ಬೆನಿಫಿಟ್ಸ್ ಇದೆ, ಕಾರ್ಡಿಯಾಕ್ ಬೆನಿಫಿಟ್ ಇದೆ, ಲಂಗ್ ಬೆನಿಫಿಟ್ಸ್ ಇರುತ್ತೆ. ಸೊ ಬ್ರಿಸ್ಕ್ ವಾಕ್ ಬೇರೇನು ಮಾಡಕ್ಕಿಲ್ಲ, 20 minutes ಬ್ರಿಸ್ಕ್ ವಾಕ್ ಪರ್ ಡೇ ಇಸ್ ಆಲ್ಸೋ ವೆರಿ ಹೆಲ್ಪ್ಫುಲ್. ಇದು ನಮ್ಮ ಪೇಷಂಟ್ಸ್ಗೆ ಎಲ್ಲರೂ ಹೇಳ್ತೀವಿ, ಹೋಪ್ಫುಲಿ ದೇ ಫಾಲೋ ಇನ್ ದ ಫ್ಯೂಚರ್. ಸುಲಭವಾಗಿ ನಾವು ಫಾಲೋ ಮಾಡಬೇಕು. ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದ್ರೆ ಟ್ರೀಟ್ಮೆಂಟ್ ಕಾಸ್ಟ್ ತುಂಬಾ ಇರುತ್ತೆ, ಬರ್ಡನ್ ಆಗುತ್ತೆ ಅಂತ ಇದೆಯಲ್ಲ, ಇದನ್ನ ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಮಾಡ್ಬೋದು? ಸೊ ಬೇಸಿಕ್ಲಿ ನಮ್ಮ ಕಂಟ್ರಿ ಅಲ್ಲಿ ಲಾಟ್ ಆಫ್ ಕನ್ಫ್ಯೂಸ್ಡ್ ಥಾಟ್ಸ್ ಆರ್ ದೇರ್ ಅಬೌಟ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಸಿ ಎಲ್ಲರಿಗೂ ಗೊತ್ತಿದೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಕರೆಕ್ಟ್ ಅಲ್ವಾ? ಬಟ್ ಪ್ರಿವೆನ್ಷನ್ಗೆ ಏನು ಮಾಡಬೇಕು ಅಂತ ಒಂದು ಲಾಟ್ ಆಫ್ ಕನ್ಫ್ಯೂಷನ್ ಇದೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಇವತ್ತು ಇದು ತಿನ್ಬೇಡಿ ಅಂತಾರೆ, ನಾಳೆ ಅದೇ ತಿನ್ನಿ ಅಂತಾರೆ, ಆಮೇಲೆ ನಾಳಿದ್ದು ಅದೇ ವಾಪಸ್ ತಿನ್ನಿ ಅಂತಾರೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಈ ಪಾಡ್ಕಾಸ್ಟ್ ಮೂಲಕ ನಾವು ಎಲ್ಲರಿಗೂ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ಓಕೆ, ನಮ್ಮ ಪೂರ್ವಜರು, ಎಸ್ಪೆಷಲಿ ಇಂಡಿಯಾ ಈಸ್ ಆ್ಯಕ್ಚುಲಿ ದ ಬಿಗ್ಗೆಸ್ಟ್ ಟೀಚರ್ ಫಾರ್ ಲೈಫ್ ಸ್ಟೈಲ್. ಅರ್ಥ ಆಯ್ತಲ್ಲ? ನೀವು ನಮ್ಮ ಓಲ್ಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಪ್ರಿವೆಂಟ್ ಕ್ಯಾನ್ಸರ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ವೇ, ಹೇಗೆ ಡಾಕ್ಟರ್ ಸ್ವರೂಪ್ ಹೇಳಿದ್ರು, ಎಕ್ಸಸೈಸ್. ಎಕ್ಸಸೈಸ್ ಇಸ್ ವಾಟ್, ನೀವು ಆ್ಯಕ್ಟಿವ್ ಆಗಿರಬೇಕು ಅಂತ. ಓಕೆ, ಎರಡನೇದು ಈಟ್ ನ್ಯಾಚುರಲ್, ಯಾವುದು ರಿಫೈನ್ಡ್ ಫುಡ್ಸ್ನ ತೊಗೋಬೇಡಿ. ಓಕೆ, ಈಗ ಎಷ್ಟೋ ಜನ ಹೇಳ್ತಾರೆ ಬೆಲ್ಲ ತೊಗೊಳ್ಳಿ, ಶುಗರ್, ವೈಟ್ ಶುಗರ್ ತೊಗೋಬೇಡಿ ಅಂತ. ಇಟ್ ಈಸ್ ಕ್ವೈಟ್ ಗುಡ್, ಬಟ್ ಬೆಲ್ಲ ತುಂಬ ಜಾಸ್ತಿ ತೊಗೋಬೇಡಿ. ಬಿಕಾಸ್ ನೀವು ನಡೀತಾನೆ ಇಲ್ಲ, ವಾಕಿಂಗೇ ಮಾಡ್ತಾ ಇಲ್ಲ, ಎಷ್ಟು ಬೆಲ್ಲ ತೊಗೊಂಡ್ರೆ ದಟ್ ಈಸ್ ಆಲ್ಸೋ ಕ್ಯಾಲರೀಸ್ ಫಾರ್ ಯು. ಸೊ ಮೇಕ್ ಶೋರ್ ಯು ಆರ್ ಲಿವಿಂಗ್ ಅ ಬ್ಯಾಲೆನ್ಸ್ ಲೈಫ್. ಥರ್ಡ್, ನೀವು ಯು ಶುಡ್ ಲಿವ್ ಲೈಫ್. ಈಗ ಇಷ್ಟೆಲ್ಲ ಒಳ್ಳೆ ಬ್ಯಾಂಗ್ಳೂರ್ ಹತ್ರ ಎಷ್ಟೆಷ್ಟು ಒಳ್ಳೊಳ್ಳೆ ನಂದಿ ಹಿಲ್ಸ್ ಇದೆ, ಒಳ್ಳೊಳ್ಳೆ ಫಾಲ್ಸ್ ಇದೆ. ಪ್ಲೀಸ್ ವಿಸಿಟ್ ನೇಚರ್, ಅದರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅತಿ ಕೆಲಸ ಮಾಡಬೇಡಿ. ತುಂಬ ಅತಿ ಕೆಲಸ ಮಾಡಿದ್ರು ನಮ್ಮ ಬಾಡಿ ಇಸ್ ನಾಟ್ ಮೇಡ್ ಟು ವರ್ಕ್ ಲೈಕ್ ಅ ಮಷೀನ್. ಓಕೆ, 7-8 hours, ಆಮೇಲೆ ರೆಸ್ಟ್ ತೊಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ಸೊ ದೀಸ್ ಆರ್ ಆಲ್ ಸಮ್ ಸಿಂಪಲ್ ಥಿಂಗ್ಸ್. ಹೇಳೋದು ಈಸಿ ಅನ್ಸುತ್ತೆ, ಬಟ್ ಫಾಲೋ ಮಾಡೋದು ಇವತ್ತಿನ ಕಾಲದಲ್ಲಿ ತುಂಬ ಕಷ್ಟ ಆಗ್ತಿದೆ, ಬಿಕಾಸ್ ಆಫ್ IT ರೆವಲ್ಯೂಷನ್, ಬಿಕಾಸ್ ಆಫ್ ವರ್ಕ್ ಪ್ರೆಷರ್, ಬಿಕಾಸ್ ಆಫ್ ಸೋ ಮೆನಿ ಕರಿಯರ್ ಥಿಂಗ್ಸ್. ಬಟ್ ಇದೆಲ್ಲ ಇಂಪಾರ್ಟೆಂಟು. ಮಹಿಳೆಯರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್, ಸಿ ರಿಮೆಂಬರ್ ಒನ್ ಥಿಂಗ್, ನಾವೆಲ್ಲ ಮಾಡಿರೋದು ಒಂದು ಪರ್ಪಸ್ಗೋಸ್ಕರ. ಸೊ ಇಫ್ ಯು ಆರ್ ವಾಂಟಿಂಗ್ ಟು ಹ್ಯಾವ್ ಚಿಲ್ಡ್ರನ್ ಅರ್ಲಿ. ತುಂಬ ಲೇಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರಿಸ್ಕ್ ಆಫ್ ಕ್ಯಾನ್ಸರ್ಸ್ ವಿಲ್ ಇನ್ಕ್ರೀಸ್ ಫಾರ್ ವಿಮೆನ್. ಮತ್ತು ಆದಷ್ಟು ಫಾಸ್ಟ್ ಫುಡ್ ಆ್ಯಂಡ್ ಆಲ್ ದಿಸ್ ರಿಫೈನ್ಡ್ ಫುಡ್ನ ಜಾಸ್ತಿ ತೊಗೊಬೇಡಿ. ತುಂಬ ಜಾಸ್ತಿ ವೆಯ್ಟ್ ಆದರೆ ಯುವರ್ ರಿಸ್ಕ್ ಆಫ್ ಡೆವಲಪಿಂಗ್ ಇನ್ಕ್ರೀಸ್ಡ್ ಹಾರ್ಮೋನ್ಸ್ ಇನ್ಸೈಡ್ ದ ಬಾಡಿ ಈಸ್ ದೇರ್. ಅದರಿಂದ ಕ್ಯಾನ್ಸರ್ಸ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಮತ್ತು ಆ್ಯಂಡ್ ಇವತ್ತಿನ ಕಾಲದಲ್ಲಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಷ್ಟೆಲ್ಲ ಎಕ್ಸ್ಪೋಜರ್ ಇರೋದ್ರಿಂದ ನಾವು ಎಸ್ಪೆಷಲಿ ಸಾಗರ್ ಹಾಸ್ಪಿಟಲ್ಸ್ ಗ್ರೂಪ್, ನಾವು ವಿ ಆರ್ ಗೋಯಿಂಗ್ ಆ್ಯಂಡ್ ಗಿವಿಂಗ್ ಟಾಕ್ಸ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ನೀವು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಶದಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಸ್ ಗರ್ಭದ ಕ್ಯಾನ್ಸರ್ ಆರ್ ಸರ್ವಿಕ್ಸ್ ಕ್ಯಾನ್ಸರ್. ಅದನ್ನು ಇಟ್ಸ್ ಕನ್ಸಿಡರ್ಡ್ ಆಸ್ ದ ಮೋಸ್ಟ್ ಪ್ರಿವೆಂಟಬಲ್ ಕ್ಯಾನ್ಸರ್. ನೀವು ಡೆವಲಪ್ ಕಂಟ್ರೀಸಲ್ಲಿ ಹೋದರೆ ಸರ್ವಿಕ್ಸ್ ಕ್ಯಾನ್ಸರ್ ಹಾರ್ಡ್ಲಿ ಎನಿಥಿಂಗ್, ಬಟ್ ನಮ್ಮ ದೇಶದಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಸ್ ವೆರಿ ಹೈ. ಸೊ ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಲಾಟ್ ಆಫ್ ಕ್ಯಾನ್ಸರ್ ಇನ್ ಮೆನ್ ಆ್ಯಂಡ್ ವಿಮೆನ್ ನೀವು ಪ್ರಿವೆಂಟ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಲಾಟ್ ಆಫ್ ಓರಲ್ ಮೌತ್ ಕ್ಯಾನ್ಸರ್ಸ್. ಯಾರು ತಂಬಾಕು ಮಾಡಿರಲ್ವೋ ಅವ್ರಿಗೂ ಕ್ಯಾನ್ಸರ್ ಬರೋದು ಈ ವೈರಸ್ಸಿಂದ ಜಾಸ್ತಿ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ಮಾಡಬಾರ್ದು. ಇವತ್ತೇನೋ ನಾನು ನ್ಯೂಸ್ ಪೇಪರಲ್ಲಿ ಸುದ್ದಿ ಓದಿದೆ, ಏನೋ ಏಪ್ರಿಲಲ್ಲಿ ಅಥವಾ ಈ ವರ್ಷದಲ್ಲಿ ಏನೋ ಗೌರ್ಮೆಂಟ್ ಅವರು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ ಅಂತೆ. ಸೊ ಐ ಡೋಂಟ್ ನೋ ಇಫ್ ಇಟ್ಸ್ ಆ್ಯಕ್ಚುಲಿ ಗೋಯಿಂಗ್ ಟು ಹ್ಯಾಪನ್, ಬಟ್ ಆದರೆ ಆಂಕಾಲಜಿಸ್ಟ್ ಲೈಕ್ ಮೀ ವುಡ್ ಬಿ ಹ್ಯಾಪಿ ಟು ವರ್ಕ್ ಲೆಸ್
please don't think that doctors want more patients. We are very happy if our population is healthy. So please live healthy and think healthy. ಓಕೆ ಫೈನ್ ಡಾಕ್ಟರ್. ಇರುವಂತಹ ಸಮಯದಲ್ಲಿ ಇಬ್ಬರು ಕೂಡ ಉತ್ತಮವಾದಂತಹ ಮಾಹಿತಿನ ಕೊಟ್ಟಿದ್ದೀರಾ. ಡಾಕ್ಟರ್ ಸ್ವರೂಪ್ ಮತ್ತೆ ಡಾಕ್ಟರ್ ಮಂಗೇಶ್ ಇಬ್ಬರಿಗೂ ಕೂಡ ಧನ್ಯವಾದಗಳು. Thank you so much. Thank you so much. ಸೊ ವೀಕ್ಷಕರೇ, ಆರೋಗ್ಯಕರವಾದ ಜೀವನ ಶೈಲಿಯನ್ನ ಫಾಲೋ ಮಾಡ್ಬಿಟ್ರೆ ಸಾಕು, ನಮ್ಮ ಆರೋಗ್ಯನ ನಾವು ಎಷ್ಟೋ ಪಾಲು ಕಾಪಾಡ್ಕೊಳ್ಬಹುದು. ಇದರ ಮೇಲೆ ನಿಮ್ಮ ಗಮನ ಇರ್ಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ, ನೋಡ್ತಾರೆ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.